ವಬರಕಾತು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗೌರವಾನ್ವಿತ ಅಧ್ಯಕ್ಷರೇ, ಶಾಲೆಯ ಮುಖ್ಯೋಪಾಧ್ಯಾಯರೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಎಲ್ಲ ಸಹಪಾಠಿಗಳೇ, ತಮಗೆಲ್ಲರಿಗೂ 88ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಮ್ಮ ಎಲ್ಲ ಭಾರತ ದೇಶದ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಆದರೂ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳಿದರು. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಗ್ರೀಕರು, ಇನ್ನೂ ಹಲವಾರು ವಿದೇಶಿಯರು ನಮ್ಮ ದೇಶವನ್ನು ದಾಸ್ಯತ್ವದಲ್ಲಿ ನೆರಳುವಂತೆ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದು ಇಲ್ಲಿಯೇ ನೆಲ ಊರಿ ನಮ್ಮಲ್ಲಿ ಒಳಗು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡು ಗಾಳಿ ನಮ್ಮದು, ಸೇವಿಸುವ ಆಹಾರ ನಮ್ಮದು. ನಾವು ಬ್ರಿಟಿಷರ ಹೇಳಿದಂತೆ ಬದುಕಬೇಕಿತ್ತು. ಇದಕ್ಕೆ ನಮ್ಮ ದೇಶದ ನಾಯಕರು ಚಿಂತನೆ ನಡೆಸಿದರು. ಬ್ರಿಟಿಷರ ವಿರುದ್ಧ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಧುಮುಕಿದರು. ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಜಾಕಿರ್ ಹುಸೇನ್, APJ ಅಬ್ದುಲ್ ಕಲಾಂ, ಟಿಪ್ಪು ಸುಲ್ತಾನ್, ಇನ್ನೂ ಹಲವಾರು ಮಹಾನ್ ನಾಯಕರು ತಮ್ಮ ರಕ್ತವನ್ನು ಹರಿಸಿ ನಮ್ಮನ್ನು ದಾಸ್ಯದಿಂದ ಮುಕ್ತಗೊಳಿಸಿದರು. ಇಲ್ಲಿ ಸೇರಿಸುವ ಎಲ್ಲರಿಗೂ ನಾಗರಿಕರಿಗೆ ಮತ್ತೊಮ್ಮೆ 88ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್.